ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಿ ಡಿಮಾರ್ಟಿಗೆ ಶಾಪಿಂಗ್ ಹೊಂಟೀನಿ ಅಂತೇಳಿ. ಆ ವಿಡಿಯೋನ ನಾನು ಇವತ್ತು ಶೇರ್ ಮಾಡತ್ತೇನೆ ನೋಡಿರಿ. ಇದು ಫ್ರೈಡೇ ವ್ಲಾಗ್. ಇದು ಫ್ರೈಡೇ ಮಾರ್ನಿಂಗ್ವರೆಗೂ ನಾನು ಆಲ್ರೆಡಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಾರಿ ಚೆಕ್ ಮಾಡಿರಿ. ನಂಗೆ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಂಡೇ ಅಲ್ಲ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೀನಿ. ವೀಡಿಯೋಸ್ ಯಾವುದೋ ಮಾಡೋಕ್ಕೂ ಹೋಗಲಿಲ್ಲ, ಆಮೇಲೆ ವೀಡಿಯೋನೂ ಅಪ್ಲೋಡ್ ಮಾಡಲಿಲ್ಲ. ಹಾಗಾಗಿ ಇವತ್ತು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ. ಫ್ರೈಡೇ ವ್ಲಾಗು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಸಾನ್ವಿ ಸ್ಕೂಲಿಂದ ಬಂದ ಮೇಲೆ ಹೋಗಬೇಕಂತಿತ್ತು ಪ್ಲ್ಯಾನು. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ನಾನು ಇವಾಗ ರೆಡಿ ಆಗಕತ್ತೀನಿ. ಬೆಳಗ್ಗಿನ ಪಲಾವ್ ಮಾಡಿದ್ನೆಲ್ಲ ಅದನ್ನು ತಿಂದು ಹೋದ್ರಾತಂತೇಳಿ ನಮ್ಮ ಮನೆಯವ್ರಿಗೆ ಹೆಂಗಾರು ಅದ ಬಾಕ್ಸ್ ಕೊಟ್ಟು ಕಳಿಸಿದ್ನಿ. ನಾನು ಸಾನ್ವಿನೂ ಅದ ತಿಂದು ಹೋದ್ರಾತಂತೇಳಿ ಆಕಿನ ಕರ್ಕೊಂಡು ಬನ್ನಿ, ಸ್ಕೂಲಿಂದ ಕರ್ಕೊಂಡು ಬಂದಾದ್ಮೇಲೆ ಇವಾಗ ನಾನು ರೆಡಿ ಆಗಕತ್ತೀನಿ. ಸಾನ್ವಿ ನಾನು ರೆಡಿ ಮಾಡಿದ್ನಿ. ಇನ್ನು ನಮ್ಮ ಅಣ್ಣ ಬಂದ ತಕ್ಷಣ ನಾವು ಹೋಗಬೇಕು. ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೊಳಕತ್ತೀನಿ ನೋಡಿರಿ. ಅಗದಿ ಜಾಸ್ತಿ ಎಲ್ಲ ಏನಿಲ್ಲ, ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮಾಡಕತ್ತೀನಿ. ನಂಗೆ ಲಾಸ್ಟ್ ಟೈಮು ಒಂದು ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡಿರಿ ಒಳ್ಳೆ ರಿಸಲ್ಟ್ ಬರ್ತೈತಿ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ನಿ. ಆ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದ್ರಿ, ಸನ್ಸ್ಕ್ರೀನ್ ಆದಮೇಲೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀರೇನಾ ಅಂತೇಳಿ. ಹೌದು, ನಾನು ಹಚ್ಕೋತೀನಿ. ಬೇಕಂದ್ರೆ ಹಚ್ಕೋಬೋದು, ಇಲ್ಲಂತಂದ್ರೆ ಇಲ್ಲ. ಆದ್ರೆ ನಾನು ಹಚ್ಕೊಳ್ತೀನಿ ನೋಡಿರಿ. ಸನ್ಸ್ಕ್ರೀನು ಆಮೇಲೆ ಮಾಯ್ಶ್ಚರೈಸರ್ ಹಚ್ಕೋತೀನಿ ಫಸ್ಟು, ಆಮೇಲೆ ಸನ್ಸ್ಕ್ರೀನು, ಆಮೇಲೆ ಫೇರ್ ಆ್ಯಂಡ್ ಲವ್ಲಿ. ಲಾಸ್ಟಿಗೆ ಪೌಡ್ರ್ ಬೇಕಾದ್ರೆ ಹಚ್ಕೋಬೋದು, ಇಲ್ಲಂತಂದ್ರೆ ಇಲ್ಲ. ನಾನೇನು ಪೌಡ್ರ್ ಏನು ಹಚ್ಕೊಳ್ಳಂಗಿಲ್ಲ. ಹಂಗೆ ಸ್ಟಿಕ್ಕರ್ ಇಟ್ಕೊಂಡು ಶೃಂಗಾರ ಆಮೇಲೆ ಸ್ವಲ್ಪ ಕಾಜಲ್ ಹಚ್ಕೊಂಡಿದ್ದೀನಿ. ಮಾರ್ಸ್ದು ಚಲೋ ಐತದ. ಐಬ್ರೋ ಪೆನ್ಸಿಲಾಗಿನೂ ಯೂಸ್ ಮಾಡ್ಬೋದು, ಆಮೇಲೆ ಕಾಜಲಾಗಿನೂ ಯೂಸ್ ಮಾಡ್ಬೋದು. ನಾನು ಅದನ್ನು ತೊಗೊಂಡು ಬಂದೀನಿ ನೋಡಿರಿ. ಚಲೋ ಐತಿ ಅದ ಮಾರ್ಸ್ದು. ಆಮೇಲೆ ಅಷ್ಟು ಲಿಪ್ಸ್ಟಿಕ್ಕೆಲ್ಲ ಏನು ಹಚ್ಕೊಳಕ್ಕೆ ಹೋಗಲಿಲ್ಲ ಇವತ್ತು. ಹಂಗೆ ಡಾಬರ್ ಗುಲಾಬರಿದು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು, ಚಳಿಗಾಲ ಅಲ್ಲ ಇವಾಗ, ತುಟಿ ಎಲ್ಲ ಹೊಡಿತಾವು, ಹಾಗಾಗಿ ಸ್ವಲ್ಪ ಲಿಪ್ ಬಾಮ್ನ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಇವಾಗ ರೆಡಿಯಾಗಿದೆ ನೋಡಿರಿ. ಸಿಂಪಲ್ಲಾಗಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಎಷ್ಟು ಡ್ರೆಸ್ ಇದ್ರೂ ನನಗೆ ಕಂಫರ್ಟೇಬಲ್ ಆಗಿರುವಂಥ ಡ್ರೆಸ್ಸನ್ನು ನಾನು ಶಾಪಿಂಗ್ ಹೋಗುವಾಗ ಹಾಕ್ಕೊಂಡು ಹೋಗ್ತೇನೆ ನೋಡಿರಿ. ಸಿಕ್ಕಾಪಟ್ಟೆ ಡ್ರೆಸ್ ಅದಾವು, ಆದರೆ ನನಗೆ ಇದೊಂಥರ ಈ ಡ್ರೆಸ್ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಇದೇ ಡ್ರೆಸ್ಸನ್ನು ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಹೊಂಟೇನಿ ನೋಡಿರಿ. ಮನೆಯಾಗಿದ್ದಾಗ ನಾನು ಅಷ್ಟೊಂದು ಹಾಕ್ಕೊಳ್ಳಂಗಿಲ್ಲ, ಆದರೆ ಹೊರಗಡೆ ಹೋದಾಗಂತೂ ಬೇಕೇ ಬೇಕು ನೋಡಿರಿ. ಹಾಗಾಗಿ ಹಾಕ್ಕೊಂಡು ಮಧ್ಯಾಹ್ನ ಹಂಗೆ ನಮ್ಮ ಅಣ್ಣನೂ ಬಂದರು. ನಾನು ನಮ್ಮನ್ನ ಸಾನ್ವಿ ಹೊಂಟಿದ್ವಿ. ನಮ್ಮ ಮನೆಯವ್ರಿಗೆ ಕೆಲಸ ಇರ್ತದಲ್ಲ, ಅವರಿಗೆ ಬರೋಕ್ಕಾಗಂಗಿಲ್ಲ. ಹಾಗಾಗಿ ಮಧ್ಯಾಹ್ನದ ಮೇಲೆ ನಮ್ಮ ಅಣ್ಣನ ಕಳಿಸ್ಕೊಟ್ಟಿದ್ರು. ಇವಾಗ ಹೊಂಟೇವು ನೋಡ್ರಿ. ನಾವು ಮನೆ ಬಿಡಬೇಕಾದ್ರೆ ಒಂದು 3 ಗಂಟೆ ಆಗಿತ್ತು. ಬೇಗನೆ ಹೋಗ್ಬೇಕಂತ ಅಂದ್ಕೊಂಡು, ಆದರೆ ಬೇಗ ಹೋಗೋಕ್ಕಾಗಲಿಲ್ಲ. ಒಂದು 3 o'clock ಆಯಿತು. ಇವಾಗ ಹೊಂಟಿವಿ. ಆಟೋ ಬುಕ್ ಮಾಡಿದ್ನೇನ. ಲಾಸ್ಟ್ ಟೈಮು ಏನದು ಡಿಮಾರ್ಟಿಗೆ ಹೋಗಿದ್ನಲ್ಲ, ಅದ ಡಿಮಾರ್ಟಿಗೆ ಈ ಸರಿನೂ ಹೊಂಟೆ. ನಾನು ಮುಂಚೆ ಬೇರೆ ಡಿಮಾರ್ಟಿಗೆ ಹೋಗಿದ್ನಿ, ಆದರೆ ಲಾಸ್ಟ್ ಟೈಮು ಹೊಸ ಡಿಮಾರ್ಟ್ ಆಗೈತೆ ಅಂಥೇಳಿ ಅಲ್ಲಿ ಕರ್ಕೊಂಡು ಹೋಗಿದ್ರು ಆಟೋದವ್ರು ಅಂತ ಹೇಳಿದ್ನಿ. ಅದ ಡಿಮಾರ್ಟಿಗೆ ಇವತ್ತು ಹೊಂಟೇನಿ ನೋಡಿರಿ. ಇವತ್ತು ಮನೆಗೆ ಏನೇನು ಬೇಕಲ್ಲ ಗ್ರೋಸರಿ ಶಾಪಿಂಗು ಅದೆಲ್ಲ ಮಾಡ್ಕೊಂಡು ಬಂದೀನಿ. ನಾನು ಶಾಪಿಂಗ್ ಮಾಡಿ ಒಂದು 3 ತಿಂಗಳಾಗಿತ್ತು ನೋಡಿರಿ. 3 ಮಂತ್ಸಿಗೆ ಒಂದು ಸರಿನ ಇವಾಗ ನಾನು ಶಾಪಿಂಗ್ ಮಾಡಾಕತ್ತೀನಿ. ಸ್ವಲ್ಪ ಜಾಸ್ತಿ ನಾನು ಎಲ್ಲ ತೊಗೊಂಡು ಬಂದುಬಿಟ್ಟಿರ್ತಾನೆ ನಾನು. ಅದು 3 ತಿಂಗಳವರೆಗೂ ಆಗ್ತತಿ. ಮನೆ ಹತ್ರನ ತೊಗೊಂಡು ಬಂದ್ರೆ 1 ತಿಂಗಳಿಗೆ ನಮ್ಗೆ 4,500 ರೂಪಾಯಿ ಬೇಕೇ ಬೇಕು. ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ, ಮತ್ತು ಕ್ವಾಲಿಟಿನೂ ಅಷ್ಟೊಂದು ಚಲೋ ಇರೋದಿಲ್ಲ. ರವಾದಾಗ ಅವಲಕ್ಕಿ ಒಳಗೆಲ್ಲ ಬೇಗ ಹುಳ ಆಗಿಬಿಡ್ತೈತಿ. ಆದರೆ ಡಿಮಾರ್ಟ್ ಒಳಗೆ ತಂದಿರೋ ಐಟಮ್ಸ್ ಹಂಗಲ್ಲ ನೋಡ್ರಿ, ಏನೂ ಆಗಂಗಿಲ್ಲ, ಹಾಳಂತೂ ಆಗೋದೇನೇ ಇಲ್ಲ. ಯಾಕಂದ್ರೆ ಅಲ್ಲಿ ದಿನ ಜಾಸ್ತಿ ಜನ ಹೋಗ್ತಾರೋ, ತೊಗೊಂಡು ಬರ್ತಾ ಇರ್ತಾರೋ, ಖಾಲಿ ಆದಂಗೆ ಫ್ರೆಶ್ ಐಟಮ್ಸ್ ಹಾಕ್ತಿರ್ತಾರೋ, ಹಾಗಾಗಿ ಬೇಗ ಹಾಳಾಗೋದಿಲ್ಲ. ಆದ್ರೆ ಇಲ್ಲಿ ಮನೆ ಹತ್ರ ಏನು ತರ್ತೀವಲ್ಲ ಅದ್ರಾಗ ಬೇಗ ಒಂದು ಶೇಂಗಾದಿಂದ ಹಿಡ್ಕೊಂಡು ಎಲ್ಲದ್ರಾಗೂ ಹುಳ ಆಗಿಬಿಡ್ತಾವೆ. ಮೊನ್ನೆ ಗೋಡಂಬಿ ತಂದಾಗೂ ನಾನು ನಿಮಗೆ ತೋರಿಸಿದ್ನಿ ಹುಳ ಆಗಿದ್ದು. ಹಾಗೆಲ್ಲ ಐಟಮ್ ಒಳಗೂ ಹುಳ ಆಗಿಬಿಡ್ತೈತಿ. ಅದಕ್ಕಾಗಿ ನಾನು 3 ಮಂತ್ಸ್ಗೊಂದು ಸರಿ ಡಿಮಾರ್ಟ್ಗೆ ಬರತ್ತೇನೆ ನೋಡ್ರಿ. ಸ್ವಲ್ಪ ದೂರ ಆಗ್ತೈತಿ, ಆದರೂ ಆಗಲಿ ಅಂಥೇಳಿ ಇಲ್ಲೇನ ಬಂದಿರ್ತೀನಿ. ಇವಾಗ ಮನೆ ಹತ್ರ 1 ತಿಂಗಳಿಗೆ 4,500 ಅಂತೂ ಬೇಕೇ ಬೇಕು. ಆದರೆ ಡಿಮಾರ್ಟಲ್ಲಿ ನಾವು ಅದ ಅಮೌಂಟ್ ಒಳಗೆ 2 ತಿಂಗಳಿಂದ 3 ತಿಂಗಳವರೆಗೂ ನಾವು ಐಟಮ್ಸ್ನ ತೊಗೋಬೋದು. ಇನ್ನೊಂದು 1,000-1,500 ಜಾಸ್ತಿ ಹೋಗತ್ತಷ್ಟ. ಅದು ಒಂದು 3 ತಿಂಗಳಿಗೆ ಐಟಮ್ಸ್ ತೊಗೋಬೋದು ನೋಡ್ರಿ. ಹಾಗಾಗಿ ನಾನು ಇಲ್ಲೇನ ಬಂದು ತೊಗೊಂಡಿರ್ತೀನಿ. ಮತ್ತು ಒಂದಷ್ಟು ಆಫರ್ಸ್ ಇರ್ತಾವೆ ಇಲ್ಲೇ, ಬೈ 1 get 1 ಫ್ರೀ ಆ ಥರ ಎಲ್ಲ ಇರ್ತಾವೆ. ಅದಕ್ಕಾಗಿ ಇಲ್ಲಿಗೆ ಬಂದಿರ್ತಾನೆ ನೋಡ್ರಿ ನಾನು. ಮತ್ತು ಇನ್ನೊಂದು ಏನಂದ್ರೆ, ನನಗೆ ಶಾಪಿಂಗ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕಾಗಿ ಬಂದಿರ್ತೀನಿ. ಏನೇನು ಬೇಕಲ್ಲ ಅದೆಲ್ಲ ಐಟಮ್ಸ ನಾನು ಮನ್ಯಾಗನ ನೋಡ್ಕೊಂಡು ಬಂದಿದ್ನಿ. ಯಾವ್ದು ಐತಿ, ಯಾವ್ದು ಇಲ್ಲ, ಯಾವುದನ್ನು ತೊಗೋಬೇಕು ಅಂತೇಳಿ. ಅವಲಕ್ಕಿ ಆಮೇಲೆ ರವೆ ಇವೆರಡು ಇದ್ದು, ಸ್ವಲ್ಪ ಜಾಸ್ತಿನೇ ಇದ್ದು. 3 ತಿಂಗಳ ಹಿಂದೆ ತೊಗೊಂಡು ಹೋಗಿರೋದು ಇನ್ನೂ ಇತ್ತು ನೋಡ್ರಿ. ಯಾಕಂದ್ರೆ ಇವಾಗ ಇತ್ತೀಚೆಗೆ ನಾವು ಬೆಳಗಿನ ನಾಷ್ಟ ಮಾಡೋದು ಬಿಟ್ಬಿಟ್ಟೇವಲ್ಲ, ಬರೀ ಚಪಾತಿ ಆಮೇಲೆ ರೊಟ್ಟಿ ಇದನ್ನು ಮಾಡಿಬಿಡ್ತೀನಿ. ಅವಲಕ್ಕಿ ಉಪ್ಪಿಟ್ಟು ತೀರಾ ಕಡಿಮೆ ಮಾಡೋದ, ಹಾಗಾಗಿ ಅದು ಐಟಮ್ಸ್ ಹಂಗೆ ಇತ್ತು. ಯಾವ್ದು ಇತ್ತಲ್ಲ ಅದನ್ನು ಬಿಟ್ಟು ಹುಳುಕಿದ್ದು ತೊಗೊಳಕತ್ತಿದ್ನಿ. ಈ ತಿಂಗಳ ನಾನು ಲಾಸ್ಟ್ ಟೈಮ ಜಾಸ್ತಿ
ತೊಗೊಂಡು ಹೋಗಿದ್ನಿ ಕಿರಾಣಿ. ಆದರೆ ಈ ತಿಂಗಳು ಅಷ್ಟೊಂದು ಇರಲಿಲ್ಲ. ಲಾಸ್ಟ್ ಟೈಮ್ ಏನೇನು ತೊಗೊಂಡಿದ್ನಿ ಅಂದರೆ ಸ್ಕ್ರೀನ್ ಅದು ಎಲ್ಲ ತೊಗೊಂಡಿದ್ನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗಿತ್ತು ನನಗೆ. ಈ ಸರಿ ಸ್ಕ್ರೀನ್ ಅದು ಆ ಥರ ಏನಿಲ್ಲ, ಬರೀ ಒಂದು 3 ಡಬ್ಬಿ ತೊಗೊಂಡಿದ್ದೇನೆ ಅಷ್ಟೇ ನಾನು. ಅದು ಬಿಟ್ಟರೆ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ವಾಟರ್ ಬಾಟ್ಲು ಎಕ್ಸ್ಟ್ರಾ ಇದೆ ಅಷ್ಟೇ ಐಟಮ್ಸ್ ನೋಡಿರಿ. ಇನ್ನು ಉಳ್ಕಿದ್ದೆಲ್ಲ ನಾನು ಗ್ರಾಸರಿ ಐಟಮ್ಸನ್ನು ತೊಗೊಂಡಿದ್ದೀನಿ. ಆಮೇಲೆ ಹಪ್ಪಳ ಎಲ್ಲ ಹಂಗೆ ಇದ್ದು, ಮನೆಯೊಳಗೆ ಏನು 2 ತೊಗೊಂಡು ಹೋಗಿದ್ನಲ್ಲ ಹಪ್ಪಳ ಇತ್ತು. ಆಮೇಲೆ ಒಂದಷ್ಟು ಮಸಾಲೆಗಳು ಎಲ್ಲ ಹಂಗೆ ಇದ್ದು, ಹಾಗಾಗಿ ಅವನನ್ನು ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಮೇನ್ ನನಗೆ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು, ಡ್ರೈ ಫ್ರೂಟ್ಸನ್ನು ತೊಗೊಂಡು. ಉಪ್ಪಿನಕಾಯಿ ತೊಗೊಂಡು ಹೋಗಿದ್ನಿ, ಅದು ಇತ್ತು, ಅದು ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಇವಾಗ ಏನೇನು ಬೇಕಲ್ಲ ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಮನೆಗೆ ಹೋಗ್ಬೇಕಾದ್ರೆ ಒಂದು 6 ಗಂಟೆ 6:30 ಆಯ್ತು ನೋಡ್ರಿ. ಲೇಟ್ ಆಯಿತು, ಯಾಕಂದರೆ ಇಲ್ಲಿ ಶಾಪಿಂಗ್ ಮಾಡ್ಕೊಂಡ್ಬಿಡ್ತೀವಿ ಅಡ್ಡಾಡೆ. ಆದರೆ ಹೋಗಿ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಅಲ್ಲಿ ಸ್ವಲ್ಪ ರಶ್ ಇರ್ತೈತಲ್ಲ, ವೆಯ್ಟ್ ಮಾಡಬೇಕು. ಸುಮಾರು ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ಆಮೇಲೆ ಅಲ್ಲಿ ಪಿಜ್ಜಾ ಸಿಗ್ತತಿ ಈ ಡಿಮಾರ್ಟ್ ಹತ್ರ. ಒಂದು ಪಿಜ್ಜಾ ತೊಗೊಂಡು ನಾವು ಮನೆಗೆ ಹೋಗ್ಬೇಕಾದ್ರೆ ಭಾಳ ಲೇಟ್ ಆಯಿತು. ಪಿಜ್ಜಾ ಮಾಡೋಕ್ಕನ ಒಂದು 15ರಿಂದ 20 ನಿಮಿಷ ತೊಗೊಂಡ್ರು, ಅಲ್ಲೂ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ಮನೆಗೆ ಹೋದಿವಿ. ಹಿಂದಿನ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು, ಸ್ವಲ್ಪ ಜೋರಾಗಿ ಜೋಶಾಗಿ ಮಾತಾಡ್ರಿ ಅಂತೇಳಿ. ನಾನು ಮಧ್ಯಾಹ್ನ ಬೆಳಗ್ಗೆ ವಾಯ್ಸ್ ಓವರ್ ಕೊಟ್ಟರೆ ಸ್ವಲ್ಪ ಎನರ್ಜಿ ಇರ್ತೈತಿ. ಆದರೆ ನಾನು ರಾತ್ರಿ 11 ಗಂಟೆಗೆ ವಾಯ್ಸ್ ಓವರ್ ಕೊಡತ್ತಿರ್ತೀನಿ, ಯಾಕಂದ್ರೆ ಮನೆ ಸೈಲೆಂಟಾಗಿರ್ತೈತಿ ಅಂಥೇಳಿ ಆವಾಗ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇವಾಗಂತೂ ಇತ್ತೀಚೆಗೆ ಬೆಳಗ್ಗೆನ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಾಕತ್ತೀನಿ, ಅದಕ್ಕೆ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ರಾತ್ರಿ 11 ಗಂಟೆಗೆ ವಾಯ್ಸ್ ಓವರ್ ಕೊಡತ್ತಿರ್ತಾನಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿರ ಎಲ್ಲಿ ಸಾನ್ವಿ ಎದ್ಬಿಡ್ತಾಳೋ ಅಂಥೇಳಿ ನಾನು ನಿಧಾನಕ್ಕೆ ಮಾತಾಡತ್ತಿರ್ತೀನಿ. ಮತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೈತಿ, ಯಾವುದೇ ಥರ ಎನರ್ಜಿ ಇರೋಂಗಿಲ್ಲ, ಅದಕ್ಕಾಗಿ ಹಂಗೆ ಮಾತಾಡ್ತಾನೆ ನೋಡ್ರಿ ಅಷ್ಟೇ. ಇನ್ಮೇಲೆ ನಾನು ಮಧ್ಯಾಹ್ನನ ಎಲ್ಲ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅವರು ಕಮೆಂಟ್ ಮಾಡಿದ್ರಲ್ಲ, ಅದಕ್ಕಾಗಿ ಹೇಳಕತ್ತೀನಿ ಅಷ್ಟೇ. ಇನ್ಮೇಲೆ ಆ ಥರ ಎಲ್ಲ ಏನು ಮಾಡಲ್ಲ, ನೀಟಾಗಿ ಮಾಡ್ತೀನಿ ನೋಡ್ರಿ. ಇವಾಗ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಇನ್ನು ಮನೆಗೆ ಹೋಗ್ತೀವಿ. ಮತ್ತು ಈ ತಿಂಗಳು ಎಷ್ಟು ಖರ್ಚಾಯ್ತಂದ್ರೆ 6500 ಆಯ್ತು ನೋಡ್ರಿ. ನಾನು ಯಾವಾಗಲೂ ಏನು ತೊಗೊಂಡು ಬಂದಿರ್ತಾನಲ್ಲ ಅದೆಲ್ಲ ಏನು ಪ್ರೈಸ್ ಹೇಳಕ್ಕೆ ಹೋಗಂಗಿಲ್ಲ. ನನಗೊಬ್ಬರು ಕಮೆಂಟ್ ಮಾಡಿದರು ಲಾಸ್ಟ್ ಟೈಮ್ ಡಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಹೋದಾಗ, ಅಮೌಂಟ್ ಎಷ್ಟಾಯಿತು ಹೇಳ್ರಿ, ಹೇಳಂಗಿಲ್ಲ ಬರೀ ಐಟಮ್ಸ್ ತೋರಿಸ್ತಾರೆ ಅಂಥೇಳಿ. ಹಾಗಾಗಿ ಈ ವ್ಲಾಗಲ್ಲಿ ಹೇಳಕತ್ತೀನಿ ಅಷ್ಟೇ. 6500 ಆಯಿತು. ಇದು ಒಂದು 2.5 ತಿಂಗಳು, ಒಂದು 3 ತಿಂಗಳ ಲೆಕ್ಕ ಹಿಡಿಬೋದು, ಅಲ್ಲಿವರೆಗೂ ಬರ್ತದೆ ನೋಡ್ರಿ. ಈಗ ಮನೆ ಹತ್ರ ತೊಗೊಂಡ್ರು 5000. ನಾವು ಪ್ರತಿ ತಿಂಗಳು ಮನೆ ಹತ್ರನ ತೊಗೊಂಡ್ರೆ 3 ತಿಂಗಳಿಗೆ ನಮ್ಗೆ 15,000 ಬೇಕಾಗ್ತದೆ ನೋಡ್ರಿ. ಹಾಗಾಗಿ ನಾನು ಇಲ್ಲಿ ಬಂದು ತೊಗೊಂಡಿರ್ತೇನೆ. ಇಲ್ಲಿ 6500 ಇವತ್ತಿನ ಬಿಲ್ ಆಯಿತು. ಎಲ್ಲಿವರೆಗೂ ಬರ್ತತಿ ಗೊತ್ತಿಲ್ಲ ಈ ಐಟಮ್ಸ, ನೋಡ್ತೀನಿ ನಾನು ಈ ಸರಿ ಜಾಸ್ತಿ ಬರ್ತತೋ ಇಲ್ಲೋ. ಯಾಕಂದ್ರೆ ನಾವೀಗ 3 ತಿಂಗಳು ಹಿಂದೇನು ಐಟಮ್ಸ್ ತೊಗೊಂಡು ಹೋಗಿದ್ದೀವಲ್ಲ, ಅದ್ರಾಗ ನಾವು ಒಂದು 15-20 ದಿವಸ ಮನೆಯೊಳಗೆ ಇಲ್ಲ. ಒಂದು ವಾರ ದೀಪಾವಳಿಗೆ ಹೋದೀವಿ, ಒಂದು ವಾರ ಮೈಸೂರಿಗೆ ಹೋದೀವಿ. ಹಾಗಾಗಿ ಅವಾಗೆಲ್ಲ ಏನೂ ಖರ್ಚಿಲ್ಲಲ್ಲ, ಅದು ಸ್ವಲ್ಪ ಎಲ್ಲ ಉಳ್ದತಿ. ಆದರೆ ಈ ಸರಿ ಎಷ್ಟು ದಿನ ಬರ್ತತಿ ನೋಡಬೇಕು. ನೋಡಿ ನಿಮ್ಗೆ ಹಂಗೆ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನೇನು ತಂದೇನಂತೇಳಿ. ಮನೆಗೆ ಹೋದ್ಮೇಲೆ ತೋರಿಸ್ತೇನೆ. ಇವಾಗ ನಾವು ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೊಂಟೇವು ನೋಡ್ರಿ. ಫ್ರೆಂಡ್ಸ್, ಇವಾಗ ಟೈಮ್ 8:30 ಆಗೈತೆ ನೋಡ್ರಿ. ನಾವು ಶಾಪಿಂಗಿಂದ 6 ಗಂಟೆಗೆ ಬಂದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದ್ರೆ ಮನೆಯೆಲ್ಲ ಕಸ ಗುಡಿಸಿ, ದೇವ್ರಿಗೆ ದೀಪ ಹಚ್ಚಿ, ಚಹಾ ಮಾಡ್ಕೊಂಡು ಕುಡ್ದೀವಿ. ಹಂಗೆ ಅಡುಗೆ ಮಾಡೀನಿ, ಊಟ ಮಾಡಿದ್ದೀವಿ. ಅಡುಗೆ ಅಂದ್ರೆ ನಾನೇನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ, ನಮಗೂ ಅಲ್ಲಿ ಅಡ್ಡಾಡಿ ಬೇಸರಾಗಿತ್ತಲ್ಲ. ಹಾಗಾಗಿ ನಮ್ಮ ಮನೆಯವರು ಜೋಳದ ಮುದ್ದೆ ಮಾಡಂದ್ರು, ಹಾಗಾಗಿ ಜೋಳದ ಮುದ್ದೆ ಮಾಡೀನಿ. ತಿಂದಿವಿ, ಎಲ್ಲರೂ ತಿಂದ್ವಿ. ನಾನು ಅವರು ರೂಮಿಗೆ ಹೋದರು. ಇವಾಗ ತಂದಿರೋ ಐಟಮ್ಸನ್ನಷ್ಟು ತೋರಿಸಿ ಈ ವ್ಲಾಗ್ನ ಎಂಡ್ ಮಾಡ್ಬೇಕಂತೇಳಿ ಈ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಬರ್ರಿ ಈಗ ಬೇಗ ಏನೇನು ತೊಗೊಂಡು ಬಂದೇನೆ ಅಂಥೇಳಿ ತೋರಿಸ್ತೇನಂತ. ಫಸ್ಟ್ ಸಾನ್ವಿಗೊಂದು, ನಮ್ಮ ಮನೆಯವ್ರಿಗೊಂದು ಬಾಟಲ್ ತೊಗೊಂಡು ಬಂದೇನೆ ನೋಡ್ರಿ. ಇದ್ರ ಪ್ರೈಸು 199, ಇದು 149. ಸಾನ್ವಿಗೆ ಇಷ್ಟು ದಿವಸ ನಾನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕೊಡ್ತಿದ್ನಿ. ಏನಮ್ಮ ಎಲ್ಲ ತೋರಿಸೋದು. ಪ್ಲಾಸ್ಟಿಕ್ ಬಾಟಲ್ ಬ್ಯಾಡ್ ಅಂಥೇಳಿ ಇದು ಫ್ಲಾಸ್ಕ್, ಅಂದ್ರೆ ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಫ್ಲಾಸ್ಕ್ ಏನಲ್ಲ. 140 ರೂಪೀಸ್ ನೋಡ್ರಿ. ಅಂದರೆ ಇದಿದು ಸ್ಟೀಲ್, ಇದು ಚಲೋ ಐತಿ. ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕಿಂತ ಇದು ಬೆಟರ್ ಅಂತ ಅನಿಸ್ತು, ಹಾಗಾಗಿ ಇದನ್ನು ತೊಗೊಂಡು ಬಂದೀನಿ. ಇದು 1/2 ಲೀಟ್ರ್, ಇದು 1 ಲೀಟ್ರ್. ನಮ್ಮ ಮನೆಯವ್ರಿಗೇನು ಅವರು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯತ್ತಿದ್ರಂತ, ಹಾಗಾಗಿ ಇದೊಂದು ತೊಗೊಂಡು ಬಾ ಅಂತ ಹೇಳಿದ್ರು ಅವ್ರು ನನಗೆ. ಹಾಗಾಗಿ ಅವ್ರಿಗೊಂದು ಸಾನುಗೊಂದು ಬಾಟ್ಲ್ ತೊಗೊಂಡು, ಆಮೇಲೆ ಇದೊಂದು ಮೋಲ್ಡ್ ತೊಗೊಂಡು ನೋಡ್ರಿ, ಸಿಲಿಕಾನ್ ಮೋಲ್ಡು. ಏನಾದರೂ ಮಾಡೋಕ್ಕೆ ಬರ್ತದೆ ಅಂತೇಳಿ ತೊಗೊಂಡು ಸಾನ್ವಿಗೆ ಒಂದು ಸರಿ ಚಾಕ್ಲೇಟ್ ಮಾಡಿಕೊಡ್ತಾನೆ ಇದ್ರೊಳಗೆ. ಇದು 69 ನೋಡ್ರಿ, ಒಂದು ತೊಗೊಂಡು. ಆಮೇಲೆ ಇವೆರಡು ರಾಗಿ ಹಿಟ್ಟು, ಒಂದು ನಮ್ಮ ಅಣ್ಣ ತೊಗೊಂಡ, ಒಂದು ನಾ ತೊಗೊಂಡು. ನಾಳೆ ಇವನ್ನೆಲ್ಲ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸಂತ ಹೇಳಿ ಬಿಟ್ಟು ಹೋದ, ಹಾಗಾಗಿ ಇಲ್ಲೇ ಐತಿ. ಸ್ವಲ್ಪನ ತೊಗೊಂಡು ಬಂದೀನಿ ರಾಗಿ ಹಿಟ್ಟು.
ಆಮೇಲೆ ಜೇನುತುಪ್ಪ ತೊಗೊಂಡು ಬಂದೆ ನೋಡಿರಿ. ಫಸ್ಟ್ ಟೈಮ್ ನಾನು ಜೇನುತುಪ್ಪ ತಂದಿದ್ದು, ಸುಮಾರು ವರ್ಷ ಆಯಿತು. ಅವಾಗೆಲ್ಲ ಸಣ್ಣ ಸಣ್ಣದ ಬಾಟ್ಲ್ ಬರ್ತಿದ್ವಲ್ಲ, ಅವ್ನು ತೊಗೊಂಡು ಬರ್ತಿದ್ನಿ. ಆದರೆ ಆಮೇಲೆ ನಿಲ್ಲಿಸ್ಬಿಟ್ಟಿದ್ನಿ, ಇವಾಗ ತೊಗೊಂಡು ಬಂದೀನಿ. ಇದು ಸಾನ್ವಿಗೆ ಪೀನಟ್ ಬಟರು ಮೊನ್ನೆ ಅಂತ ತಂದಿದ್ನಲ್ಲ, ಅದೇನೋ ಆಕೆಗೆ ಇಷ್ಟ ಆಗಲಿಲ್ಲ, ಇದು ಬೇಕಂತ ಅನ್ನತ್ತಿದ್ಲು. ಹಾಗಾಗಿ ಇದನ್ನು ತೊಗೊಬಂದೇನೆ ನೋಡಿರಿ. ಇದು ಟೇಸ್ಟ್ ಆಕಿಗೆ ಚಲೋ ಅನ್ಸಿರ ನೆಕ್ಸ್ಟ್ ತೊಗೊಂಬಂದ್ರಾತಂತೇಳಿ. ಇದು ಗಾಜಿನ ಬಾಟಲ್ ಐತಿ, ಖಾಲಿ ಆದಮೇಲೆ ನಾನೇನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಆಮೇಲೆ ಶಾವಿಗೆ 1 kg ತೊಗೊಂಡ್ಬಂದೀನಿ. ಪನ್ನೀರ್ ಇರಮ್ಮ, ಇದು ಆಲ್ರೆಡಿ ನಮ್ಮ ಮನೆಗೆ 3 ಬಾಕ್ಸ್ ಅದಾವ ಇಂಥವ. ಇನ್ನು 3 ತೊಗೊಂಬಂದಿನಿ ನೋಡಿರಿ. ಯಾಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕಕ್ಕೆ ಡಬ್ಬಿ ಇರಲಿಲ್ಲ. ಮಾಮೂಲಿ ಮೀಶೋಯಿಂದ ತರಿಸಿಲ್ಲ, ಸ್ಕ್ವೇರ್ ಡಬ್ಬಿ. ಅದ್ರೊಳಗೆ ಅದು ಏರ್ ಟೈಟ್ ಇಲ್ಲ, ಗಾಳಿ ಹೋಗಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗಕತ್ತಿದ್ದು. ಹಾಗಾಗಿ ಈ ಡಬ್ಬಿ ತೊಗೊಂಬಂದಿನಿ ನೋಡಿರಿ. 129ಗೆ 3 ಚಲೋ ಅದಾವೆ ಇವು, ಕ್ವಾಲಿಟಿ ಚಲೋ ಅದಾವೆ. ಮತ್ತು ಈ ಥರ ಹಿಂಗೆ ತಿರುಗಿಸು ಅದಾವಲ್ಲ, ಇದ್ರೊಳಗೆ ಏನೇ ಇಟ್ರೂ ಹುಳ ಆಗಂಗಿಲ್ಲ, ಏನಾಗಂಗಿಲ್ಲ, ಏರ್ ಟೈಟ್ ಅದಾವೆ. ಹಾಗಾಗಿ ಇದು ಇನ್ನೊಂದು ಸೆಟ್ ತೊಗೊಂಡು ಬನ್ನಿ, 6 ಅಕ್ಕವಂತೇಳಿ. ಮೊದಲು 3 ಇದ್ದು, ಇವು 3 6 ತೊಗೊಂಡು ಬಂದೀನಿ. ಬೆಲ್ಲ ತೊಗೊಂಡ್ಬಂದೀನಿ ನೋಡಿರಿ, ಒಂದು 3 ಹೋಳ್ಗೆ ಮಾಡ್ಬೇಕಂತೇಳಿ ತೊಗೊಂಡು ಬಂದೀನಿ. ನನಗೊಬ್ಬರ ಕಮೆಂಟ್ ಮಾಡಿದರು, ಯಾವಾಗಂದ್ರೆ ನಾನು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗೋ ಟೈಮ್ದಾಗ ಒಂದ್ಸರಿ ಯಾವಾಗ ಹೋಳ್ಗೆ ಮಾಡಿ ನಾನು ವಿಡಿಯೋ ಹಾಕಿದ್ನಿ. ಅಂದ್ರೆ ಪೂರ್ತಿ ವಿಡಿಯೋ ಹಾಕಿರಲಿಲ್ಲ. ಒಬ್ರು ಯಾರೋ ನನಗೆ ಕಮೆಂಟ್ ಮಾಡಿದರು, ಅಕ್ಕ ನನಗೆ ಹೋಳ್ಗೆ ಮಾಡೋಕ್ಕೆ ಬರೋಂಗಿಲ್ಲ, ಒಂದ್ಸರಿ ಡೀಟೇಲಾಗಿ ರೆಸಿಪಿ ತೋರಿಸ್ರಿ ಅಂತೇಳಿ. ಹಾಗಾಗಿ ಯಾವಾಗಾದ್ರೂ ಒಂದ್ಸರಿ ಟೈಮ್ ಸಿಕ್ಕಾಗ ಹೋಳ್ಗೆ ಮಾಡಿ ತೋರಿಸಿರಾತಂತೇಳಿ ಬೆಲ್ಲ ತೊಗೊಂಡ್ಬಂದೀನಿ. 3 ತೊಗೊಂಡ್ಬಂದೀನಿ. ಇನ್ನೊಂದು ಇಲ್ಲೆಲ್ಲೋ ಮಿಸ್ ಆಗಿರ್ತಡ್ರಿ, 2. ಆಮೇಲೆ ಲಯನ್ ಡೇಟ್ಸ್ ತೊಗೊಂಬಂದೀನಿ, ಇವನು 2 ತೊಗೊಂಡು ಬಂದೀನಿ. ದಿನ ಸ್ಮೂದಿ ಮಾಡೋಕ್ಕೆ ಬೇಕಲ್ಲ, ಹಾಗಾಗಿ 2. ಬಟಾಣಿ ಇರಲಿಲ್ಲ, ಬಟಾಣಿ ತೊಗೊಂಡು ಬಂದೀನಿ. ಇದು ವಾಷಿಂಗ್ ಮಿಷಿನ್ ಪೌಡರು. ಇರಮ್ಮ, ಇರು ನಾ ತೊಗೋತೀನಿ, ನೀ ಕುತ್ಕೋ. ನಂಗೆ ಯಾವ್ದು ದೂರ ಇರ್ತದಲ್ಲ ಅದನ್ನು ಕೇಳ್ತೀನಿ. ಹಾಂ, ಕುತ್ಕೋ. ನೀಂಗೆ ಓಡಾಡ್ರೆ ನಂಗೆ ಡಿಸ್ಟರ್ಬೆನ್ಸ್ ಆಕತ್ತಿಲ್ಲಿ, ನಾ ಮಾತಾಡಿದ್ದು ಏನು ಕೇಳಿಸಲ್ಲ ಅವ್ರಿಗೆ. ಆಮೇಲೆ ಫೆನಾಯಿಲ್, ಆಮೇಲೆ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ತೊಗೊಂಬಂದೀನಿ. ದಿನ ಸಾರು ಮಾಡ್ತೀವಲ್ಲ, ಹಾಗಾಗಿ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ಒಂದು 2 kg ತೊಗರಿಬೇಳೆ ತೊಗೊಂಡ್ಬಂದೀನಿ ನೋಡಿ. ನೆಕ್ಸ್ಟು ಇವಾಗ ಉದ್ದಿನಬೇಳೆ. ಆಮೇಲೆ ಇದು ಮೈದಾ ಹಿಟ್ಟು ಸ್ವಲ್ಪನೇ ತೊಗೊಂಡು ಬಂದೀನಿ, ಮೈದಾ ಹಿಟ್ಟು. ಆಮೇಲೆ ಸೋಂಪು 2 ಪ್ಯಾಕೆಟ್ ತೊಗೊಂಡು ಬಂದೀನಿ, 1 ಪ್ಯಾಕೆಟ್ ಎಲ್ಲ ಐತಿ. ಆಮೇಲೆ ಏಲಕ್ಕಿ, ಮಖಾನ ಹೋಸರಿ ಜಾಸ್ತಿ ತೊಗೊಂಬಂದೀನಿ. ನಮ್ಮ ಸಾನ್ವಿ ಅಂತೂ ತಿನ್ನಲೇ ಇಲ್ಲ, ಹಾಗಾಗಿ ನನಗಷ್ಟ ತಿನ್ನೋಕ್ಕೆ ಸ್ವಲ್ಪ ತೊಗೊಂಬಂದೀನಿ ನೋಡ್ರಿ. ನಮ್ಮ ಮನೆಯವ್ರು ತಿನ್ನಂಗಿಲ್ಲವನ, ಸಾನ್ವಿನೂ ತಿನ್ನಲ್ಲ, ಆದ್ರೆ ನನಗಿಷ್ಟ, ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು ಬಂದೀನಿ. ಎಷ್ಟು ಒಂದು 140 ಗ್ರಾಮ್ ಅದಾವೆ ನೋಡ್ರಿ, ತೊಗೊಂಡು ಬಂದೀನಿ. ಆಮೇಲೆ ರಾಜ್ಮಾ ತೊಗೊಂಡು ಬಂದೀನಿ. ಪುಡಿ ಬೆಲ್ಲ 1 ಪ್ಯಾಕೆಟ್ ತೊಗೊಂಡು ಬಂದೀನಿ. 1 ಪ್ಯಾಕೆಟ್ ಮೊನ್ನೆ ನಾನು ತರಿಸಿದ್ನಿ ಜಿಯೋ ಮಾರ್ಟ್ ಒಳಗೆ, ಹಾಗಾಗಿ 1 ಪ್ಯಾಕೆಟ್ ಅಷ್ಟೇ ಇಲ್ಲದ ನೋಡಿವ ರಾಜ್ಮಾ ಶೇಂಗಾ ಥರ ಅದಾವ. ಆಮೇಲೆ ಡ್ರೈ ಫ್ರೂಟ್ಸ್ ನೋಡ್ರಿ. ಇವಾಗ ದಿನ ನಾನು ಸ್ಮೂದಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗ್ತಾವೆ, ಹಾಗಾಗಿ ಇವನು 3 ಅರ್ಧ kg ತೊಗೊಂಡು ಬಂದೀನಿ. ಇವಾಗ ಹಿಂಗೆ ಬ್ಯಾಳಿಗತ್ತೆ ಇರ್ತಾವಲ್ಲ, ಅವ್ನು ತೊಗೊಂಡು ಬಂದೀನಿ ನೋಡ್ರಿ. ಯಾಕಂದ್ರೆ ಮೊನ್ನೆ ಹುಳ ಇದ್ವಲ್ಲ, ಅದಕ್ಕಾಗಿ ಇವ್ನು ತೊಗೊಂಡು ಬಂದೀನಿ. ಸ್ವಲ್ಪ ಕಾರ್ನ್ ಫ್ಲೋರ್ ತೊಗೊಂಡು ಬಂದೀನಿ, ಗೋಬಿ ಅದು ಮಾಡ್ಕೊಳ್ಬೇಕಂತೇಳಿ. ಸಾಲ್ಟು ಪ್ಯಾಕೆಟು, 1 ಪುಡಿ ಉಪ್ಪು, 1 ಕಲ್ಲುಪ್ಪು, ಹುರ್ಗಡ್ಲೆ. ಇದು ಚಿರೋಟಿ ರವೆ ತೊಗೊಂಡು ಚೆಲ್ತು ಹರಿದೋಗೈತೆ ಅನಿಸ್ತದ, ಹಂಗಾರೆ ನಿಧಾನಕ್ಕೆ ಎತ್ಕೋಬೇಕು. ಸೋಪು, ಪಾತ್ರೆ ಸೋಪು, ಬಟ್ಟೆ ಸೋಪ್ ಇದ್ದು ಹಾಗಾಗಿ ತರಲಿಲ್ಲ. ಜೀರಿಗೆನೂ ಜಾಸ್ತಿ ತೊಗೊಂಬಂದೆ ನೋಡ್ರಿ. ಆಮೇಲೆ ಶೇಂಗಾನೂ ಜಾಸ್ತಿ ಬೇಕು ನಮಗೆ, ಹಾಗಾಗಿ ಶೇಂಗಾ ತೊಗೊಂಡಿದ್ದೀನಿ. 1 ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡು ಬಂದೀನಿ. ಸ್ವಲ್ಪ ತೊಗೊಂಡು ಬಂದೀನಿ. ಇವು ಏನಿದು ರಾಜ್ಮಾ ಗತೆನ ಅದಾವು. ಇವು ಏನೋ ಕಾಶ್ಮೀರಿ ರಾಜ್ಮಾ ಅಂತ ನೋಡ್ರಿ. ನಾನು ಒಂದು ಸರಿನೂ ಇವನ್ನ ಮಾಡಿಲ್ಲ, ತೊಗೊಂಡು ಬಂದಿಲ್ಲ, ಇದು ಫಸ್ಟ್ ಟೈಮ್ ತೊಗೊಂಡು ಬಂದೀನಿ. ಮಾಡಿ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೂ. ಚಲೋ ಆದ್ರೆ ಹೇಳ್ತೀನಿ ತೊಗೊಂಡು ಬರ್ರಿ ಅಂತೇಳಿ, ಇಲ್ಲಾಂದ್ರೆ ಇಲ್ಲ, ನೋಡೋಣಂತ ಟ್ರೈ ಮಾಡಿರಾತಂತೇಳಿ ಅವ್ನು ತೊಗೊಂಡು ಬಂದೀನಿ. ಆಮೇಲೆ ಹುಣಸೆ ಹಣ್ಣು ಬೇಕಾಗಿತ್ತು, ಹುಣಸೆ ಹಣ್ಣು ತೊಗೊಂಡು ಬಂದೀನಿ. ಸಕ್ಕರೆ, ಅರಿಶಿನ ಪುಡಿ, ಸಾಸಿವೆ, ಆಮೇಲೆ ಸಾಬುದಾನಿ ತೊಗೊಂಬಂದೀನಿ ನೋಡಿರಿ. 1 kg ತೊಗೊಂಬಂದಿದ್ದೀನಿ ಸಾಬುದಾನಿ.
ಚಹಾ ಪುಡಿ ದೊಡ್ಡದ ಪ್ಯಾಕೆಟ್ ತೊಗೊಂಬಂದೀನಿ, ಸುಮಾರು ದಿವಸ ಬರ್ತೈತಿ ಇದು. ಸಾಂಬಾರು ಪುಡಿ, ಆಮೇಲೆ ಇದೆ ನೋಡ್ರಿ ಎಲ್ಲ 2 ಪ್ಯಾಕೆಟ್ ತೊಗೊಂಬಂದೆ ನನ್ನ ಸೇಮ್ಲ 2 ಪ್ಯಾಕೆಟ್. ಇವಾಗ ಪಂಪ್ಕಿನ್ ಸೀಡ್ಸ್ ಖಾಲಿಯಾಗಿದ್ದು, ಸನ್ಫ್ಲವರ್ ಸೀಡ್ಸ್ ಇದ್ದು ಪಂಪ್ಕಿನ್ ಸೀಡ್ಸ್ ಖಾಲಿಯಾಗಿದ್ದು, ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು ಬಂದೀನಿ. ಆಮೇಲೆ ಧನಿಯಾ ಪುಡಿ, ಇದು ಕಲ್ ಸಕ್ಕರೆ ತೊಗೊಂಬಂದೀನಿ. ನೆಕ್ಸ್ಟು ಹೆಸರು ಕಾಳು ತೊಗೊಂಬಂದಿನಿ ನೋಡ್ರಿ, ಒಂದು ಸ್ವಲ್ಪ ಹೆಸರು ಕಾಳು ಇದ್ದು ಹಾಗಾಗಿ ಸ್ವಲ್ಪ ಹೆಸರು ಕಾಳು ತೊಗೊಂಬಂದಿನಿ. ಇದು ಬಾಂಬೆ ರವೆ, ಇದು ಆಗಲೇ ತೋರಿಸಿದ್ದು ಚಿರೋಟಿ ರವೆ, ಇದು ಬಾಂಬೆ ರವೆ. ಸ್ವಲ್ಪ ನಿಧಾನ ಕೇಳಿಯಮ್ಮ, ಪೇಪರ್ ಹರಿತಾವ. ಇವು ಹೆಸರು ಬೇಳೆ ನೋಡ್ರಿ, ಹೆಸರು ಬೇಳೆ. ನೆಕ್ಸ್ಟ್ ಇಯರ್ದು ಕ್ಯಾಲೆಂಡರ್ ಸಿಕ್ತು, ಹಾಗಾಗಿ ಅದನ್ನ ತೊಗೊಂಡು ಬಂದ್ಬಿಟ್ನಿ. ಯಾಕಂದ್ರೆ ಮತ್ತೆ ನೆನಪಾಗ್ತದೋ ಇಲ್ಲೋ ಅಂಥೇಳಿ ನೋಡಿ, ಜಾನ್ವರಿದು ಆಲ್ರೆಡಿ ಕ್ಯಾಲೆಂಡರ್ ತೊಗೊಂಬಂದ್ಬಿಟ್ಟಿನಿ. ಚಕ್ಕೆ ಖಾಲಿಯಾಗಿದ್ದು, ಚಕ್ಕೆ, ಬಿಳಿ ಎಳ್ಳು, ಸಾಬುದಾನಿ. ಇದು ಲಾಸ್ಟ್ ಟೈಮ್ ತೊಗೊಂಬಂದಿದ್ನೆಲ್ಲ ಕಾರ್ನ್ ಫ್ಲೇಕ್ಸು, ಇವತ್ತು ಚಲೋ ಇದ್ದವಲ್ಲ ಹಾಗಾಗಿ ಇವತ್ತು ಮತ್ತೊಂದು ಪ್ಯಾಕೆಟ್ ತೊಗೊಂಬಂದು ನೋಡ್ರಿ. ಅವಾಗ ತೊಗೊಂಡು ಬಂದಿದ್ದು 1 ತಿಂಗಳೊಳಗೆಲ್ಲ ಖಾಲಿಯಾಗಿಬಿಟ್ಟವ, ಅದಕ್ಕಾಗಿ ಇವತ್ತು ಮತ್ತೊಂದು ಪ್ಯಾಕೆಟ್ ತೊಗೊಂಡು ಬಂದೀನಿ. ಆಮೇಲೆ ಗುಡ್ ನೈಟ್ ಮಿಷಿನ್ ಐತಿ, ಹಾಗಾಗಿ ಬರೀ ರೀಫಿಲ್ ಅಷ್ಟು ತೊಗೊಂಡು ಬಂದೀನಿ. ನಿಧಾನಮ್ಮ. ಸ್ಪ್ರೇ ಅದು ಸಾನ್ವಿಗೆ ಸ್ನ್ಯಾಕ್ಸ್ ಚಾಕೋಸ್, ಸ್ಕೂಲಿಗೆ. ಹಿಟ್ ಸ್ಪ್ರೇ ಖಾಲಿ ಆಗಿತ್ತು, ಹಾಗಾಗಿ ಹಿಟ್ ಸ್ಪ್ರೇ ಒಂದು ತೊಗೊಂಬಂದಿನಿ. ಬಿಸ್ಕೆಟ್ ಬೈ 1 get 1. ಬಿಸ್ಕೆಟ್ ಎಲ್ಲ ಏನು ಜಾಸ್ತಿ ತಂದಿಲ್ಲ, 2 ತೊಗೊಂಬಂದಿನಿ. ನಂತರ ಯಾವಾಗಲೂ ನಾವು ಮ್ಯಾಗಿ ನೂಡಲ್ಸ್ ಹಾಕ್ತಿದ್ವಿ, ಈ ಸರಿ ಇಪ್ಪಿ ತೊಗೊಂಬಂದೀವಿ ನೋಡ್ರಿ ಈ ನೂಡಲ್ಸ್. ನಾವಂತೂ ಇದನ್ನು ಟ್ರೈಯೇ ಮಾಡಿಲ್ಲ, ನೋಡಬೇಕು. ನಮ್ಮ ಫ್ರೆಂಡ್ ಮನೆಗೆ ಒಂದ್ಸರಿ ಮೈಸೂರಾಗಿದ್ದಾಗ ತಿಂದಿದ್ನಿ, ಬಿಟ್ರೆ ಇಪ್ಪಿ ನೂಡಲ್ಸ್ ನಾವು ತಿಂದೇ ಇಲ್ಲ. ನೋಡೋಣಂತ ಹೆಂಗಾಗ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಪ್ಯಾಕ್ ತೊಗೊಂಡು ಬಂದೀನಿ. ಒಂದು ಆಯಿಲ್ ಕ್ಯಾನು 5 ಲೀಟ್ರದ್ದು ಆಯಿಲ್ ಕ್ಯಾನು. ಸ್ಕ್ರಬ್ಬರು ನಾನು ಮೊನ್ನೆ ತೋರಿಸಿದ್ನಲ್ಲ ನಿಮಗೆ ಬ್ಲಾಗಲ್ಲಿ, ಆ ಸ್ಕ್ರಬ್ಬರು ಹಂಗೆ ಮಾಮೂಲಿ ಪಾತ್ರೆ ತೊಳಿಬೋದು, ಆದರೆ ಹಾಲಿನ ಕೆನೆ ಇದ್ದಿದ್ದು ಹೋಗಂಗಿಲ್ಲ ಅಂತ ಇದ್ನಲ್ಲ, ಅದಕ್ಕಾಗಿ ಇದು ಖಾಲಿಯಾಗಿದ್ದು 2 ತೊಗೊಂಬಂದಿನಿ. ಇವಾಗ ಸುಮಾರು ದಿವಸ ಬರ್ತಾವೆ ನನಗೆ. ಆಮೇಲೆ ಇದೊಂದು ಬರ್ಬನ್ ಬಿಸ್ಕೆಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ತೊಗೊಂಬಂದಿನಿ. ಇದು ಗರಂ ಮಸಾಲ ತೊಗೊಂಬಂದಿನಿ. ಆಮೇಲೆ ಟಾಯ್ಲೆಟ್ ಫ್ರೆಶ್ನರು, ರೂಮ್ ಫ್ರೆಶ್ನರ್ ತೊಗೊಂಬಂದಿನಿ. ಸಾನ್ವಿಗೆ ಮುಗಿಸಿನಿ. ಇದು ಜಾಮ್ ಸಾನ್ವಿಗೆ ಸಣ್ಣ ಬಾಟ್ಲು, ಈ ದೊಡ್ಡ ಬಾಟ್ಲು ತಂದಿಟ್ರೆ ಬರೀ ಎಲ್ಲದಕ್ಕೂ ಅದನ್ನ ಹಚ್ಕೊಳ್ಳೋ ಅಂತ ಕೇಳ್ತಾಳ್ರಿ, ಅದಕ್ಕಾಗಿ ಸಾಂದ ತೊಗೊಂಬಂದಿನಿ. ಇದು ಬಿಸ್ಕೆಟು ಬೈ 1 get 1 ಫ್ರೀ, ಇದು 2 ಬಿಸ್ಕೆಟು. ಒಂದು ಏನಿದೆ ಕಂಫರ್ಟ್. ಸಾನು ಒಂದು ಟೋಪಿ ತೊಗೊಂಡು ನೋಡ್ರಿ, ಯಾಕಿಂತೇಳಿ ಟೋಪಿ ಇರಲಿಲ್ಲ ಸ್ಕೂಲಿಗೆ ಹಾಕ್ಕೊಂಡು ಹೋಗಕ್ಕೆ, ಹಾಗಾಗಿ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಐತಲ್ಲ, ಅದಕ್ಕೆ ಒಂದು ಟೋಪಿ ತೊಗೊಂಡಿದ್ನ. ಇದು ಲೆಮನ್ ಸಾಲ್ಟ್, ಲೆಮನ್ ಸಾಲ್ಟ್. ಇದು ಸಾಲ್ಟ್ ನನಗೆ ಒಂದು ವಿಡಿಯೋ ಮಾಡೋಕ್ಕೆ ಬೇಕಾಗಿತ್ತು. ಏನಂದ್ರೆ ದೇವ್ರ ಸಾಮಾನೆಲ್ಲ ತೊಳಕ್ಕೆ ನಾನು ಪಿತಾಂಬರಿಗೆ ಸಿಕ್ಕಾಪಟ್ಟೆ ಕೈ ಅಲರ್ಜಿ ಆಗಕತ್ತೈತಿ, ಹಾಗಾಗಿ ನಾನು ಇದರಲ್ಲೇ ಟ್ರೈ ಮಾಡಿ ನೋಡ್ಬೇಕಂತೇಳಿ ನಾನು ಇದನ್ನು ತೊಗೊಂಡು ಬಂದೀನಿ. ನೋಡೋಣಂತ ಹೆಂಗೆ ವರ್ಕ್ ಆಗ್ತದೆ ಅಂತೇಳಿ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಸಿಟ್ರಿಕ್ ಆ್ಯಸಿಡ್ ನಾನಲ್ಲಿ ಸರಿಯಾಗಿ ನೋಡಲಿಲ್ಲ ನೋಡ್ರಿ, ನಾನಲ್ಲಿ ನಿಂಬು ಸೋಡಾ ಅಂತಲೇ ಇತ್ತು, ಇದು ನಿಂಬು ಸಾಲ್ಟ್ ಅಂತಿತ್ತು, ಹಾಗಾಗಿ ಇದು ಅಲ್ವೇನೋ ಅಂಥೇಳಿ ನೋಡಿರಾತಂತೇಳಿ ಒಂದು ಸಾಂದ ತೊಗೊಂಬಂದೇನೆ. ಈಗ ನೋಡತ್ತೆ ನೋಡ್ರಿ ಸಿಟ್ರಿಕ್ ಆ್ಯಸಿಡ್ ಅಂತ ಈಗ ಐತಿ. ಇನ್ನೊಂದು ಸ್ವಲ್ಪ ಜಾಸ್ತಿ ತರಬೇಕಿತ್ತು, ಯಾಕಂದ್ರೆ ನಮ್ಮ ಏರಿಯಾದಾಗ ಸುಮಾರು ಕಡೆ ನಾನು ವಿಚಾರಿಸೀನಿ, ನನಗೆ ಇದು ಸಿಗಲೇ ಇಲ್ಲ. ಇವತ್ತು ಡಿಮಾರ್ಟ್ದಾಗಿತ್ತು ನೋಡ್ರಿ, ನಾನು ಇನ್ನೊಂದು 2-3 ಪ್ಯಾಕೆಟ್ ತರಬೇಕಿತ್ತು. ಈಗ ಒಂದು ತೊಗೊಂಡು ಬಂದೇನಿ. ಇದನ್ನು ವಿಡಿಯೋದಾಗ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಹೆಂಗೆ ಐತಿ ರಿಸಲ್ಟು ಅಂಥೇಳಿ. ಸಾಲ್ಟು ಸಾನ್ವಿದ ಶಾಂಪು ಖಾಲಿಯಾಗಿತ್ತು, ಹಾಗಾಗಿ ಶಾಂಪು ತೊಗೊಂಡು ಅದ್ರ ಜೋಡಿ ಒಂದು ಸೋಪನ್ನು ಫ್ರೀ ಬಂದೈತಿ. ಇದು ಬಿಸಿಬೇಳೆಬಾತ್ ಪೌಡ್ರು. ಆಮೇಲೆ ಸೋಂಪು 2 ಪ್ಯಾಕೆಟು. ನಾನು ಬಿಸಿಬೇಳೆಬಾತ್ ಪೌಡ್ರು ವಾಂಗಿಬಾತ್ ಪೌಡ್ರು ಮನ್ಯಾಗ ಟ್ರೈ ಮಾಡ್ಬೇಕಂತ ಅಂದ್ಕೊಂಡು, ಆದರೆ ಈಗ ಸದ್ಯಕ್ಕೆ ನನಗೆ ಇನ್ನೊಂದು ಸರಿ ಮಾಡಿರೋ ಇಲ್ಲವೇ ಇರಲಿಲ್ಲ, ಅದಕ್ಕಾಗಿ 2 ತೊಗೊಂಬಂದೀನಿ.
ಇದು ಖಾಲಿ ಆಗೋದ್ರೊಳಗಾಗಿ ಮನ್ಯಾಗ ಮೊದಲ ಸ್ವಲ್ಪ ಮಾಡಿ ನೋಡ್ತೀನಿ. ಚಲೋ ಆದ್ರೆ ನಾನು ಮತ್ತೆ ನೆಕ್ಸ್ಟ್ ಆಮೇಲಿಂದ ಮನ್ಯಾಗ ಮಾಡೋಕ್ಕೆ ಶುರು ಮಾಡ್ತೀನಿ. ಅಂಗಡಿ ಒಳಗಿಂದ ತರೋದು ನಿಲ್ಲಿಸ್ಬಿಡ್ತೀನಿ. ಹಾಗಾಗಿ ಇರಲಿ ಇದೊಂದು ತಿಂಗಳು ಅಂತೇಳಿ ಒಂದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡ್ರಿ. ವಾಂಗಿಬಾತು ಪೌಡ್ರು, ಆಮೇಲೆ ಬಿಸಿಬೇಳೆಬಾತು ಪೌಡ್ರು. ಇದು ಏನಿದು ಅನಾನಸ್ ಹೂವು ಪಲಾವ್ಗೆ ತಲೆಗಿದು. ಇದು ಬೆಲ್ಲ ಆವಾಗಲೇ ತೋರಿಸೇನಮ್ಮ. ಅದೇ ಇದು ಚಿಯಾ ಸೀಡ್ಸ್ ತೊಗೊಂಡೆ ನೋಡ್ರಿ. ಸಬ್ಜಾ ಸೀಡ್ಸ್ ಅದಾವ ನಮ್ಮ ಮನ್ಯಾಗ, ಚಿಯಾ ಸೀಡ್ಸ್ ಇರಲಿಲ್ಲ, ಅದಕ್ಕಾಗಿ ಚಿಯಾ ಸೀಡ್ಸ್ ತೊಗೊಂಡು ಬಂದೀನಿ. ಇನ್ಮೇಲೆ ನೀರ ಹಾಕೊಂಡು ಕುಡಿಬೇಕು ದಿನ. ಇದು ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಂತ್ಯ ಕಾಳು ಖಾಲಿ ಇಷ್ಟೈತೆ ನೋಡ್ರಿ ಐಟಮ್ಸ. ಇಷ್ಟು ಐಟಮ್ಸ್ ತೊಗೊಂಡು ಬಂದೀನಿ. ಸರಿ ಇಲ್ಲಿ ತೋರಿಸ್ತಾನೆ. ಸರಿ ಎಲ್ಲ ಇಲ್ಲಿಟ್ಟ ನೋಡ್ರಿ. ಇನ್ನೆಲ್ಲನೂ ಡಬ್ಬಿಗೆ ಹಾಕಿ ಜೋಡಿಸ್ಕೋಬೇಕು. ಇಷ್ಟ ಇದ್ಬಿಟ್ರೆ ಏನು ತೊಗೊಳಿಲ್ಲ. ನಮ್ಮಣ್ಣ ಒಂದೆರಡು ಟೀ ಶರ್ಟ್ ತೊಗೊಂಡವ, ಆಮೇಲೆ ಒಂದು ವಾಟರ್ ಬಾಟ್ಲ್ ತೊಗೊಂಡ ಇಂಥದನ. ಇನ್ನೇನು ತೊಗೊಂಡವ ಮಾಮ? ಏನು ತೊಗೊಳಿಲ್ಲ. ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಮಿಕ್ಸ್ ಇರೋವಂಥದ್ದು ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ತೊಗೊಂಡವ. ಇಷ್ಟ ನೋಡ್ರಿ ಈ ಸರಿ ಸಂತಿ. ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಬರೀ ಡಬ್ಬಿ ಅಷ್ಟ ಎಕ್ಸ್ಟ್ರಾ ನೋಡ್ರಿ. ಈ ತಿಂಗಳು ಸಾನ್ವಿದು ನಮ್ಮ ಮನೆಯವ್ರದ್ದು ವಾಟರ್ ಬಾಟ್ಲು, ಆಮೇಲೆ ಇದೊಂದು ಡಬ್ಬಿ, ಇಷ್ಟ ಎಕ್ಸ್ಟ್ರಾ ಸಾಮಾನು ತೊಗೊಂಡಿದ್ದೆ ನಾನು. ಬೇರೆ ಏನು ತೊಗೊಳ್ಳಿಲ್ಲ. ಎಲ್ಲ ಮನೆಗೆ ಕಿರಾಣಿ ಏನು ಬೇಕಲ್ಲ ಅದನ್ನ ತೊಗೊಂಡು ಇಷ್ಟಿತ್ತು ನೋಡ್ರಿ ಈ ತಿಂಗಳದ ಸಂತಿ. ನಾನು ಲಾಸ್ಟ್ ಟೈಮ್ ಮಾಡಿದ್ನಿ ಯಾವಾಗಂದ್ರೆ ಒಂದು 3 ತಿಂಗಳ ಹಿಂದೆ ಮಾಡಿದ್ನಿ. ಇವಾಗ ಮತ್ತಿಷ್ಟು ಐಟಮ್ಸ್ ತೊಗೊಂಡಿನಿ. ಇದು ಒಂದು 3 ತಿಂಗಳು ಬರ್ತೈತಿ. ಒಂದು 3 ತಿಂಗಳಿಗೆ ಒಂದು ಸರಿ ಅಷ್ಟ ನೋಡ್ರಿ ನಾನು ಡಿಮಾರ್ಟಿಗೆ ಹೋಗೋದು. ಇಷ್ಟೆಲ್ಲ ತೊಗೊಂಬಂದೇನು ನೋಡ್ರಿ ಇವತ್ತು. ಮತ್ತು ಬೆಳಗ್ಗೆಯಿಂದ ಇವಾಗಿನವರೆಗೂ ನಾನು ಈ ವ್ಲಾಗ್ ಎಷ್ಟಾಗ್ತೈತೆ ಅಷ್ಟು ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.